ಇತ್ಲಾಗ ಹೋದ್ಲು ಆ ರಮ್ಯರ ಮನೆ ಕಡೆಗೆ ಬೋತ್ತಾಳೆ ಶಾಂತಕ್ಕೆ ಹೊಗಳ್ತೀನಿ. ನೋಡಿ ಇವಾಗ ಎಂಥ ಕೆಲಸ ಮಾಡ್ಯಾವ ನೀನು ನಳಿಯ ಆ ಗಾಳು ಕರಿಯಮ್ಮನ ಮನೆಗೆ ಕರ್ಕೊಂಬಂದು ಇಕ್ಕೆ ನೋಡಿ ಹ್ಞೂ ಸರಿಯಾಗಿ ಅಂಬ್ತೀನಿ. ನಾನು ಹೇಳಿರಿ ನಿನಗೆ ಗೊತ್ತಾಗಲ್ಲ, ಹೋಗು ಹೋಗು ಅಂದ್ರು. ಅದಕ್ಕೆ ಇವಾಗ ಇವ್ರಿಗೆ ಗೊತ್ತಾಗುತ್ತಾಗ ಇವಳಿಗೆ ಅಂತೀನಿ. ಇವಳು ನಮ್ಮ ಚೈತ್ರಿಗೆ ಹಂಗೇನೆ ನನ್ನ ಮೇಲೆ ಗಲಾಟೆಗೆ ಬಂದ್ಲು. ನಾವು ಯಾರನ್ನ ಕರ್ಕೊಂಬಂದು ಇಕ್ಕೆಂಬ್ತೀವಿ, ನಿನಗೇನು ವಯಸ್ಸಾದ್ಮೇಲೆ ನಿನಗೆ ಸುಮ್ಮನೆ ಇರೋ ಅಂತಂದ್ಲು. ವಯಸ್ಸಾಯ್ತು ನನ್ನ ಮಾತು ಕೇಳ್ದಿಲ್ಲದಕ್ಕೆ ನೋಡಿ ಹಂಗಾತು ನಿನ್ನ ಮಗಳಿಗೆ ಅಂತ ಹೇಳ್ತೀನಿ. ಎಲ್ಲ ಹಿಂಗೆ ಆಗೈತಿ ಅಂತ ಫೋನ್ನಾಗಳ್ದೆಲ್ಲ ನೋಡು ಕಳಿಸವ್ರಿ ಅಂತ ಹೇಳ್ತೀನಿ. ಫೋನ್ನಾಗಳ್ದೆಲ್ಲ ನೋಡಲಿ ಗೊತ್ತಾಗುತ್ತೆ ಅವಾಗ. ಅವಾಗ ಗೊತ್ತಾದಾಗ ಪಶ್ಚಾತ್ತಾಪ ಪಡ್ತಾಳೆ ನಮ್ಮ ಅತ್ತೆ ಯಾಕೆ ಹೇಳ್ತಿದ್ಲು ಅಂತ ಅವಾಗ ಗೊತ್ತಾಗುತ್ತೆ. ನಾನೇನೇನು ಮಾಡಕ್ಕೆ ಬದುಕಿಲ್ದಲೇ ಹೇಳ್ತಿರ್ಲಿಲ್ಲ. ನನಗೂ ನನ್ನ ಮೊಮ್ಮಗಳಂಬದು ಆಸೆ ಇರೋದಕ್ಕೆ ನಾನು ಹೇಳ್ತಿದ್ದಿದ್ದು. ಯಾರಿಗಿನ ಮುಂದಾಗ ಕಂಡು ಹಿಡ್ದಿದ್ದೀನಿ ನಾನು. ಎಲ್ಲಾರ್ಗಿನ ಮುಂದಾಗ ನನಗೆ ವಿಷಯ ಗೊತ್ತಾಗೈತಿ. ನಾನು ಹೇಳಿದೆ, ಎಷ್ಟು ಹೇಳಿದೆ ಗೊತ್ತೇ, ಬೇಡಮ್ಮ ಬೇಡ ಅವಳನ್ನ ಕರ್ಕೊಂಬಂದು ಮನೆಗೆ ಇಕ್ಕೆ ಬೇಡ ಅಂತೇಳಿ ಎಷ್ಟು ಹೇಳಿದೆ. ನನ್ನ ಮಾತಿಗೆ ಸ್ವಲ್ಪನಾದರೂ ಒಂದಿಷ್ಟು ಬೆಲೆ ಕೊಡಲಿಲ್ಲ. ಯಾಕೆ ಹೇಳ್ತಾಳೆ ನಮ್ಮ ಅತ್ತೆ ಅಂತ. ಹೆಂಗಾತ ಪುಣ್ಯನು ಶಿವಾನಿ ಅಜ್ಜಿ ಸುಮ್ಮನಿರಜ್ಜಿ ಒಂದೆರಡು ದಿನ ಅವ್ರಿಗೆ ಗೊತ್ತಾಗುತ್ತೆ ಅಂತ ಸುಮ್ಮನೆ ಸಿರ್ಮಾರಾಗಿತ್ತು ನಮ್ಮಮ್ಮಗಳು. ಇವಾಗ ನಾನು ಅವತ್ತು ಹೇಳಿದ್ರೆ ಸುಮ್ಮನೆ ಕೆಟ್ಟಳಾಗ್ತಿದ್ದೆ. ಅದಕ್ಕೆ ನಾನು ಯಾತೂ ಮಾಡೋಕ್ಕೋಗ್ಲಿಲ್ಲ, ಸುಮ್ಮನೆ ಬಂದು ನನ್ನ ಮೊಮ್ಮಕ್ಕಳು ತಗ ನಾನು ಇದ್ದಿದ್ದು. ಜಯ ಅಜ್ಜಿ ಎಲ್ಲಿಗೆ ಹೋಗ್ತಾ ಐತೆ ಚೈತ್ರಿದ್ಲಲ್ಲಿ ಇರ್ಬೇಕೇನಪ್ಪ, ನೋಡಲಿಲ್ಲ ಆ ಕಡೆ ಹೋದಂಗಾಯ್ತು. ಯಾಕಜ್ಜಿ ಯಾಕೆ ಏನಾಯ್ತು? ಈಗ ಅನ್ಬೇಕಾಗಿತ್ತು ಕಣಮ್ಮ. ಇವಾಗ ನನ್ನ ಮಾತಿಗೆ ಬೆಲೆ ಬಂತ ಅಂತೇಳಿ ಈಗ ಅನ್ಬೇಕು. ನಾನು ಹೇಳ್ತಿದ್ದೆ, ನಾನು ಕಣ್ಣಾರೆ ನೋಡ್ತಿದ್ದೆ ಕಣಮ್ಮ. ನೀನೇನ ನಾನು ಅಜ್ಜಿ ಹಿಂಗಂಬುತ್ತೆ ಅಂತ ತಿಳ್ಕೊಬೇಡ, ನಾನು ಕಣ್ಣಾರೆ ನೋಡಿದ್ದೀನಿ. ನಮ್ಮ ಪುಣ್ಯನ ಶಿವಾನಿ ಏನಂದ್ರು, ಬೇಡ ಅಜ್ಜಿ ಹೇಳ್ಬೇಡ, ಯಾತು ಹೇಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ. ನಿನ್ನ ಮೇಲೆ ಹೇಳಿರಿ ಇವಾಗ ಸಿಟ್ಟು ಬರುತ್ತೆ. ನೀನು ಒಳ್ಳೇದು ಹೇಳಿರಿ ಇವಾಗ ಕೆಟ್ಟದ್ದೇ ಆಗುತ್ತೆ. ಕೆಟ್ಟದ್ದು ನಂಬ್ಕೊಂತಾರೆ. ಬೇಡ ಹೇಳ್ಬೇಡ ಅಂತ ಸುಮ್ಮನೆ ಇರ್ಸೋದಕ್ಕೆ ಹೇಳಿದ್ದೀನಿ. ಹೇಳಲಿಲ್ಲ ಗೊತ್ತೇ ನನಗಿಲ್ಲಾಂದ್ರೆ ಎಲ್ಲ ಗೊತ್ತಾಯ್ತು. ಅವತ್ತೇ ಹೇಳ್ತಿದ್ದಿ. ಕೇಳಲ್ಲ ನಮ್ಮ ಮಾತ. ಅದಕ್ಕೆ ಇವಾಗ ಸರಿಯಾಗಿ ಅಂಬೋಣ ಅಂತ ನೋಡಿ. ಇವತ್ತು ಮಗಳಿಗೆ ಸರಿಯಾಗಿ ಆಯ್ತು ಅಂತ ಹೇಳ್ತೀನಿ. ಅವ್ನು ಇಲ್ಲಿಂದ ಬೆಂಗ್ಳೂರ್ಗಾನ ಹೋಗಿದ್ದಂಗೆ. ಇವಾಗ ಅವ್ನ ಗಂಡ ಸುಮ್ಮನೆ ಬಿಡ್ತಾನೇನು? ಸರಿಯಾಗಿ ಹಿಡ್ಕೋಣ ಅವ್ನು ಹಳೆ ಕೂಡಾಕಿ ಅವನಂತ ಆಗ್ಬೇಕು ಸುಮ್ಕಿರು. ಸರಿಯಾಗಿ ಆಗೈತೆ. ಹಂಗಾದ್ರೇ ಮತ್ತೆ ಬುದ್ಧಿ ಬರೋದು. ಆಗ್ಬೇಕಾರೆ ಋತುನ್ಗೆ ಮನೆಗೆ ಕರ್ಕೊಂಬಂದು ಇಕ್ಕಂಡ್ಲಲ್ಲ ನೋಡು. ನಾನು ಇಂಥವ್ರನ್ನೆಲ್ಲ ಯಾಕೆ ಕರ್ಕೊಂಬಂದು ಇಕ್ಕಬೇಕು ಅಂಬೋದವಳು ಒಂದು ಸ್ವಲ್ಪನಾದರೂ ಯೋಚನೆ ಮಾಡಿದರೆ ಹಿಂಗೆ ಆಗ್ತಿರ್ಲಿಲ್ಲ. ಬಂದಿಲ್ಲ ನಡಿ, ಚೈತ್ರಾಗ ಅಲ್ಲ ಇದ್ದಾಳೆ. ಹೋಗಿ ಸರಿಯಾಗಿ ಅಂದ್ಬಿಡ್ತೀನಿ ನಡಿ. ಅನ್ಬೇಕಂತ ಕಾಯ್ತಿದ್ದೆ ನಾನು. ಇಷ್ಟು ದಿವಸ ಯಾಕೆ ಮನಸ್ಸನ್ನ ಇಕ್ಕೇನಿದ್ದೆ ಅಂದರೆ ಇದಕ್ಕೆ ಇಂಥದ್ದೊಂದೊಳ್ಳೆ ಸಮಯ ಬೋರ್ಲಿ ಮಾತಾಡೋಣ ಅಂತ ನಾನು ಸುಮ್ಮನಿದ್ದಿದ್ದೆ. ಇಲ್ಲಾಂದಿದ್ರೆ ನಾನೇನು ಸುಮ್ಕಿರ್ತಿರ್ಲಿಲ್ಲ. ನಾವೇನು ಇವ್ರನ್ನ ತಂದಿಲ್ಲ, ಇವ್ರು ನಮ್ಮನ್ನು ತಂದವ್ರೆ ಮಂಗೆ ಮಾಡ್ತಾರೆ. ನಾವು ಇವ್ರನ್ನ ತಂದಿರೋದು, ನಮ್ಮನ್ನೇನು ತಂದಿಲ್ಲ ಇವರು. ಏನಂತೆ ಒಂದೀಟನ ಬೆಲೆ ಇಲ್ಲ ನಮ್ಮ ಮಾತಿಗೆ. ಚೈತ್ರ ನಿನ್ಕಳೆ ಇಲ್ಲಿ ಇವ ಸರಿಯಾಗೆ ಜಯಜ್ಜಿಗೆ ಸಿಕ್ಕಿಬಿಟ್ಟೈತೆ. ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ಬಿಡಲ್ಲ. ಅವಜ್ಜಿ ಪಾಪ ಆವಾಗಲೇ ಹೇಳ್ತು. ಫೋನು 50,000 ದುಡ್ಡು ಕೊಟ್ಟನಂತೆ. ಆವತ್ತೇ ನೋಡೈತೆ ಅವಜ್ಜಿ. ಇವಳು ಗತಿ ಅದಾಳ ಎಲ್ಲ ಒಳ್ಳೆಯಲ್ಲ ಅಂತ ಹೇಳಿದ್ರು. ಈ ಚೈತ್ರ ಕೈ ಕೇಳಿಲ್ಲ ಏಮು. ಮತ್ತೆ ಕರ್ಕೊಂಬಂದು ಮನೆಗೆ ಇಕ್ಕೆ ಬೇಡ್ರಿ ಅಂತ ಗಲಾಟೆ ಮಾಡ್ತು. ಅಯ್ಯೋ ಅಜ್ಜಿ ನಿನಗೆ ಗೊತ್ತಾಗಲ್ಲ ಸುಮ್ಕಿರು, ನಿನಗೆ ಗೊತ್ತಾಗಲ್ಲ ಸುಮ್ಮನಿರು ಅಂತಂದ್ರು. ಇವಾಗ ಗೊತ್ತಾಗತ್ತಾಗ. ಈಗ ಯಾಕೆ ಕೇಳ್ಬೇಕಂಬೋದು ಈಗ ಗೊತ್ತಾಗಿರುತ್ತೆ. ಚೈತ್ರ ನಿನ್ ಕಳೆ ನನ್ನ ಟೆನ್ಷನ್ ನನಗಂದ್ರೆ ಹೋಗತ್ತೆ ಅತ್ಲಾಗೆ. ನಾನು ಯಾತ್ಕೊಂಡು ಹೋಗಿದ್ದೆ. ಯಾತ್ ಹೇಳು? ಸುಮ್ಮನೆ ನೀನು ಅದು ಇದು ಬೈಯೋದು ಅದು ಇದು ಅಂಬೋದು ಮಾಡಬೇಡ. ಹೇಗೆ ಗೊತ್ತಿಲ್ಲ ವಿಷಯ ಹೇಳ್ತಾ ಇದ್ದೀನಿ ತಡಿ. ಹೋಗಿ ಫೋನ್ನ ನೋಡು. ಪುಣ್ಯನ ಶಿವಾನಿ ಕಳಿಸವ್ರೆ, ನಿನಗೆ ಗೊತ್ತಾಗುತ್ತೆ. ಹೋಗು ನೀನು ಯಾವ್ದಾದ ಮಾತಾಡಬೇಡ. ನನಗೆ ಟೆನ್ಷನ್ ಕಾಣತ್ತೆ. ನಮ್ದು ಒಂದದ್ದೆಲ್ಲ ಬೋಲು ಟೆನ್ಷನ್ ಆಗ್ತೈತೆ. ಗೊತ್ತಾಗ ನಿನಗೆ. ಅವಾಗ ಅವಳು ಮಾತು ಕೇಳ್ಕೊಂಡ, ಋತು ಮಾತು ಕೇಳ್ಕೊಂಡು ಎಲ್ಲರ ತಗೋ ಇದು ಮಾಡ್ಕೊಂಡ್ಲು. ಗೊತ್ತಾಗುತ್ತೆ ಇವಾಗ ಗೊತ್ತಾಗುತ್ತೆ ನನ್ನ ಮಗಳ ಮಾತು ಯಾಕೆ ಕೇಳಬಾರ್ದಾಗಿತ್ತು ನಾನು ಅಂತ. ಬಿಡಲ್ಲ ಅವಜ್ಜಿನಿ ಸರಿಯಾಗಂತೈತೆ ನೋಡಿ. ಇವಾಗ ಎಲ್ಲ ಹೇಳ್ತೈತಿ, ಎಲ್ಲ ಹೇಳ್ಬಿಟ್ಟು ಮಾತಾಡ್ತೈತೆ ನೋಡು. ಒಳ್ಳೆ ಸುಮ್ಮನಿರು, ಹೇಳಿದ್ರೇನೆ ಮತ್ತೆ ಅವ್ರಿಗೂ ಗೊತ್ತಾಗದು. ಯಾಕತೆ ಯಾಕೆ ಹೇಳು? ಯಾಕೆ ಅಲ್ಲ ಕಣೆ, ನೀನು ಆ ಕರಿಯಮ್ಮನ ಕರ್ಕೊಂಬಂದು ಮನೆಗೆ ಇಕ್ಕೆ ಬೇಡ ಅಂದ್ರೂ ಕರ್ಕೊಂಬಂದು ಇಕ್ಕೆಂಡಲ್ಲ. ಇವಾಗ ನೋಡಿ ಅಂತ ಕೆಲಸ ಆಗೈತಿ. ಅಪ್ಪು ಅನ್ನಾಗೆಲ್ಲ ವೀಡಿಯೋ ಕಳಿಸವ್ರಿ, ನೋಡೋಗಿ ಹೋಗು. ನಾನು ಇವಳು ಕಳಿಸ್ರಿ ಫಸ್ಟ್ ಚೈತ್ರಿಗೆ ಅಂತ ಹೇಳಿದ್ದೀನಿ. ಅಪ್ಪು ನಿಂಗು ಶಿವನಿಂಗು ಅಲ್ಲ. ಇವಾಗ ನೀನು ಅಳಿಯ ಮನೆ ತೊಳೆಯ ಇದಾನಲ್ಲ, ಬಂದಿಲ್ಲಿ ಸೇರ್ಕೊಂಡಿದ್ನಲ್ಲ, ನಮಗೆಲ್ಲ ಊರಾಗ ಮರ್ಯಾದೆ ತೆಗ್ದೋಗ್ಬಿಟ್ಟ. ಎಲ್ಲರಿಗೂ ಗೊತ್ತಾಯ್ತು ಅಲ್ಲಿ ಊರಾಗೆಲ್ಲ ವಿಷಯ. ಕರಿಯಮ್ಮನ ಹುಡ್ಕೊಂಡು ಬೆಂಗ್ಳೂರಿಗೆ ಹೋಗಿದ್ನಂತೆ. ಅವಳಿಗೂ ಏನೋ ಸಂಬಂಧ ಐತೆ. ನನಗೆ ಗೊತ್ತಾಗಿತ್ತು ಮುಂದಾಗ್ಲೇನೆ. ಇಲ್ಲೇನೆ 30,000 ರೂಪಾಯಿ ಫೋನು, 50,000 ರೂಪಾಯಿ ದುಡ್ಡು ಕೊಟ್ಟಿದ್ದ. ನನ್ನ ಕಣ್ಣಾರೆ ನೋಡಿದ್ದೆ. ಹೇಳಿದ್ ನಂಬಲಿಲ್ಲ, ನಾನೇನು ಮಾಡೋಣ? ಇದೇನತ್ತೆ ಹಿಂಗೆ ಹೇಳ್ತೀಯ?
30,000 50,000 ದುಡ್ಡು ಫೋನು ಪ್ರವಿ ಬೆಂಗಳೂರಿಗೆ ಯಾತೆ ಹೇಳ್ತಾ ಇದೆಯಲ್ಲ ಏನು ಅವನೇ ದುಡ್ಡು ಐತೆ ಅಂತ ಹೇಳಿ ಅವಳು ಅವನ್ನ ಬಲಿಗೆ ಕೇಳಿದ್ಲು. ನನಗೆ ಎಲ್ಲ ಗೊತ್ತೈತೆ ಅವರಿಬ್ರು ಮಾತಾಡೋದು ಎಲ್ಲ ನೋಡಿದ್ದೀನಿ ನಾನು, ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಸುಮ್ಮನೆ ಯಾತೆ ಮಾತಾಡ್ಬೇಡ ನೀನು. ಪಾಪ ಅವನು ಇಂಥವೆಲ್ಲ ಮಾಡ ಅಂತವನಲ್ಲ, ಸುಮ್ಮನೆ ಅವನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ. ನಿಮ್ಗೆ ಇನ್ನೂ ಡೌಟ್ ಇದ್ರೆ ಹೋಗ್ಬೇಕಾದ್ರೆ ಹೋಗಿ ನೋಡ್ರಿ. ಪುಣ್ಯನ ಶಿವನೇನೋ ವಿಡಿಯೋ ಕಳಿಸಿದಾರಂತಲ್ಲ, ಅದು ನೋಡ್ರಿ. ನೋಡಿದ್ರೆ ಗೊತ್ತಾಗುತ್ತೆ. ಹೋಗ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ಫೋನ. ನಂಬಲಂಬದು ಗೊತ್ತು. ಈಗ ಹೋಗಿ ನೋಡ್ಲಿ, ಆವಾಗ ನಾನು ಹೇಳಿದ್ದು ಯಾಕೆ ನಮ್ಮ ಅತ್ತೆ ಯಾಕೆ ಹೇಳಿದ್ಲು ಅಂತ ಗೊತ್ತಾಗುತ್ತೆ. ನಮ್ಮ ಅತ್ತೆ ಯಾಕೆ ಹೇಳಿಲ್ಲ ಅನ್ನೋದು ಗೊತ್ತಾಗ್ಬೇಕು ಅವಳಿಗೆ. ಅಯ್ಯೋ ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ ಇವಳು. ಇನ್ನ ನಂಬಲ್ವಲ್ಲ ನಾನು ಹೇಳಿದ್ರೆ. ಸರಿಯಾಗಿ ಮಾಡ್ಯಾಳ ಕಣೆ ಅವಳು, ಸರಿಯಾಗಿ ಮಾಡ್ಯಾವಳೆ. ದುಡ್ಡು ನಾನು ಅಂತೇಳಿ ಬಲಿಗೆ ಹಾಕ್ಕೊಂಡು ಅವ್ನು ಇಲ್ಲಿಂದ ಬೆಂಗಳೂರಿಗೆ ಕರ್ಸ್ಕೊಂಡವಳೆ. ಗಂಡಂಗೆ ಗೊತ್ತಾಗ್ಬಿಟ್ಟು ಗಂಡ ಹಿಡಿದು ಬಿಟ್ಟವನಿ. ಅದಕ್ಕೇನೆ ಇವಳು ಋತು ಬೆಂಗಳೂರಿಗೆ ಹೋಗ್ಯವಳೆ. ಯಾರಿಗೂ ಗೊತ್ತಾಗಲ್ಲ ಇಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತೇಳಿ ಬೆಂಗಳೂರಿಗೆ ಹೋಗ್ಬಿಟ್ಟವಳೆ. ಇವಾಗ ಎಲ್ಲರಿಗೂ ಗೊತ್ತಾಗೈತೆ ವಿಷಯ, ಎಲ್ಲರಿಗೂ ಗೊತ್ತಾಗೈತೆ ಅವಳು ಮಾಡ್ತಾ ಇರೋಂಥ ಕೆಲಸ ಎಲ್ಲರಿಗೂ ಗೊತ್ತಾಗೈತೆ. ಋತು ಬಂದು ಇಲ್ಲಿ ಸೇರ್ಕೊಂಡು ಎಂಥ ಕೆಲಸ ಮಾಡ್ಕೊಂಡ್ಲು ಅಂತ ಎಲ್ಲರೂ ಅಂತಾರೆ. ಅಂತಾರೆ ಅವಳನ್ನ ಆ ಕರಿನ ಮನೆಗೆ ಇಕ್ಕೊಂಬಿಲ್ಲ ಅಂದರೆ ಏನೂ ಬಂದಿರಲಿಲ್ಲ. ನಮ್ಮ ಮನೆಗೆ 1000 ಇರಲಿ, ನಮ್ಮ ಮನೆಗೆ 1000 ಜಗಳ ಇರಲಿ, 1000 ನಮ್ಮ ಮನೆಯಾಗೆ ಏನಾದರೂ ಮನಸ್ತಾಪಗಳಿರಲಿ, ಅವಳು ಹೆಂಗೆ ಒಬ್ರಿಗೊಬ್ರು ಇವತ್ತು ಗುದ್ದಾಡ್ತೀವಿ ನಾಳೆ ಸೆನಕ್ಕೆ ಹಾಕ್ತೀವಿ. ಅವಳು 3 ನೇಳು ಯಾಕೆ ಮನೆಯಾಗ ಕರ್ಕೊಂಬಂದು ಇಕ್ಕಬೇಕಾಗಿತ್ತು ನೀನು? ಅದನ್ನ ಹೇಳಿ ನಾನು ಯಾಕೆ ಹೇಳ್ತಿದ್ದೆ ಅಂತ ಈಗ ಹೇಳು. ನನಗೆ ಗೊತ್ತಾಗಲ್ಲ ಅಂತಿದ್ರಲ್ಲ, ಇವಾಗ ಯಾರಿಗೆ ಗೊತ್ತಾಗಲ್ಲ? ನಿಮಗೆ ಗೊತ್ತಾಗಲ್ಲ. ತಾಯಿ ಮಗಳಿಬ್ರಳ್ಗೂ ನಿಮಗೆ ಗೊತ್ತಾಗಲ್ಲ. ಬರಲಿ ಅವಳು ಋತು, ಅವಳು ನೋಮ್ತೀನಿ ಸರಿಯಾಗಿ. ಅವಳು ನೋಮ್ದಂಗಂತೂ ಬಿಡಲ್ಲ, ಅವಳು ನೋಮ್ತೀನಿ. ಏನೇ ನನಗೆ ಗೊತ್ತಾಗಲ್ಲ ಅಂತಿದ್ದಲ್ಲ, ಯಾರಿಗೆ ಗೊತ್ತಾಗಲ್ಲ ಇವಾಗ ಅಂತ ಅಂತೀನಿ, ಬಿಡಲ್ಲ ಅವಳನ್ನ. ಸರಿ ಆಯ್ತು ಬಿಡು, ನೋಡ್ತೀನಿ. ಅದಕ್ಕೆ ಯಾಕತ್ಲಗ್ದು ಆರೆಗೆಲ್ಲ ಹಿಂಗೆ ಮಾತಾಡ್ತೀಯ. ಇವಾಗ ನನಗೂ ಒಂಥರ ಟೆನ್ಷನ್ನು. ಅಷ್ಟು ನನಗೂ ಹೇಳ್ಬಾರ್ದು. ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ಅಮ್ಮಯ್ರ ಮನೆ ಹೋಗೋಣ ಅಂತ ಹೋದೆ. ಅಲ್ಲೆಲ್ಲ ನೋಡ್ಕೊಳೋದೇ ಬಂದೆ. ಅಮ್ಮ ಐತೆ ಹೆಂಗ ಅಂತ ಏನು ಮಾಡೋದು, ಅವ್ರ ಒಟ್ಟು ಕೊಟ್ಕು ಪಟ್ಕು ಹಾಕ್ಯವ್ರೆ. ಮಾಡ್ತಾ ಇರೋದಕ್ಕೆ ನಿನ್ನ ಮಗಳ ಮಾತು ಕೇಳ್ಕೊಂಡು ನೀನು ಯಾರನ್ನ ನಂಬೋದು ಆಡೋದು ಮಾಡ್ತೀಯಲ್ಲ. ಯಾರು ನನ್ಬೇಕು ಅಂತ ಸ್ವಲ್ಪ ಸುಸ ತಿಳ್ಕೊಂಡು ಮಾತಾಡು. ತಿಳ್ಕೊಂಡು ಮಾತಾಡು ನೀನು. ಯಾಗ ಅವಳನ್ನ ನಾನು ಇಕ್ಕೆ ಬಿಡ ಅಂತ ಬುಡ್ಕಂಡೆ. ಅಯ್ಯೋ ನಮ್ಮ ಮಾತಿಗೆ ಬೆಲೆನೇ ಕೊಡಲಿಲ್ಲ. ನನ್ನೇ ಅಂದ್ಲು ಗೊತ್ತಾಗಲ್ಲ ಒಜ್ಜಿಗೆ ಯಾತು ಗೊತ್ತಾಗಲ್ಲ ಅಂತ. ಈಗ ಯಾರಿಗೆ ಗೊತ್ತಾಗಲ್ವೇ? ಈಗ ಯಾರಿಗೆ ಗೊತ್ತಾಗಲ್ಲ? ಈಗ ನಾನು ಹೇಳ್ತಿದ್ದು ಯಾಕೆ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ. ಹೋಗಿ ನೋಡಾಗೆ ಹೇಳ್ತೀನಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆಯ್ತು ಬಿಡು, ನೋಡ್ತೀನಿ ಹೋಗಿ. ಇವತ್ತೇ ನೋಡಿದ್ರೆ ಆತೇತ ಹೇಳುತ್ತಲ್ಲಪ್ಪ, ಹಿಂಗೆ ಪ್ರವಿಗೂ ಕರಿಗೂ ಏನೋ ಸಂಬಂಧ ಇತ್ತು, ಹಿಂಗಾಗೈತೆ ಬೆಂಗಳೂರಿಗೆಲ್ಲ ಗಲಾಟೆ ಆಗೈತೆ ಅಂತ ಹೇಳ್ತಾ ಐತೆ. ಯಪ್ಪ ಯಾತೇತೋ ಕೇಳ್ದಂಗೆ ಆಗುತ್ತೆ, ಹೋಗತ್ತ. ಟೆನ್ಷನ್ ಮೇಲೆ ಟೆನ್ಷನ್ಗಳು. ಈಗ ನೋಡಲಿ, ಈಗ ಗೊತ್ತಾಗುತ್ತೆ ಇವಳಿಗೆ. ಹೇಳಿರಿ ಅಮ್ಮಣಿ ಹಂಗೆ ನಾನು ಹೆಂಗಂಬಾರು. ಈಗ ಗೊತ್ತಾಗಿರುತ್ತೆ. ಹಂಗೆ ಬಿಡಮ್ಮ, ಸರಿಯಾಗಿ ಅಂದೇನಿ ಮತ್ತೆ ಇಂಥವ್ರಿಗೆಲ್ಲ ಮತ್ತೆ ಸರಿಯಾಗಿ ಮಾತಾಡ್ತೀಯ ಕಣಜ್ಜಿ ನೀನು. ಸರಿಯಾಗಿ ಮಾತಾಡ್ತೀಯ. ನೀನೇನು ಇಲ್ಲದೇನು ಮಾತಾಡ್ತಾ ಇಲ್ಲ, ಇರೋದನ್ನ ಸರಿಯಾಗಿ ಮಾತಾಡ್ತಾ ಇದೆಯಾ ಬಿಡು. ಸರಿಯಾಗಿ ಮಾತಾಡ್ತಾ ಇದೆಯಾ, ಸರಿಯಾಗಿ ಅಂದಿದೆಯಾ. ಇವಾಗ ಇವ್ರಿಗೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ರು ಅಂತ. ದೊಡ್ಡವ್ರು ಯಾಕೆ ಹೇಳ್ತಾರೆ ಎಂಬುದು ಅವಳಿಗೂ ಅರ್ಥ ಆಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ಏನು ನಮ್ಮತ್ತೆ ಸುಮ್ಮನೆ ಹೇಳ್ತೈತೆ, ಇವತ್ತೆ ಮಾತು ಯಾಕೆ ಹೇಳ್ಬೇಕು ಅಂತೇಳಿ ಒಂಥರ ನನ್ನ ಮೇಲೆ ಹೆಂಗೆ ಮಾತಾಡೋಳಲ್ವ, ನೀವೇ ನೋಡಿದ್ರಿ. ಇವಾಗ 50,000 ದುಡ್ಡು ಕೊಟ್ಟಿದ್ದು, ಫೋನ್ ಕೊಟ್ಟಿದ್ದು ಎಲ್ಲ ಹೇಳಿದೆ. ಇವಾಗ ಒಂಥರ ನಮ್ಮ ಚೈತ್ರನ ಶಾಖೆ ಐತೆ, ಅದೆಲ್ಲ ಪುಣ್ಯ ಶಿವನಿಗೆ ಹೇಳಿದ್ದೆ ಕಳಿಸಲಮ್ಮ ಅವಳು ನೋಡಲಿ, ಅವಳಿಗೂ ಸರಿಯಾಗಿ ಗೊತ್ತಾಗಲಿ ಅಂತ. ಇವಾಗ ಹೋಗಿ ನೋಡ್ತಾಳೆ ನೋಡ್ರಿ. ನೋಡ್ತಿದ್ದಂಗೆ ಇವಳು ಹೆಂಗೆ ಅಂದ್ಕೊಂತಾಳೆ. ನಮ್ಮ ಅತ್ತೆ ಹೇಳ್ತಿತ್ತು ಅಂತ ಅರ್ಥ ಆಗುತ್ತೆ. ನನ್ನ ಮಾತಿಗೆ ಬೆಲೆ ಬರ್ಬೇಕಂತಂದ್ರೆ ಹಿಂಗೆಲ್ಲ ಆಗಿರೋದಕ್ಕೆ ಇವಾಗ ಇವಳಿಗೆಲ್ಲ ಗೊತ್ತಾದ್ರೇನೆ ನನ್ನ ಮಾತಿಗೆ ಒಂದು ಬೆಲೆ ಇರೋದು. ಈ ಚೈತ್ರಂಗೆಲ್ಲ ಗೊತ್ತಾಗಬೇಕು. ಹಿಂಗೆ ನನ್ನ ಮೇಲೆ ಜಗಳ ಮಾಡೋಳಲ್ಲ, ಅದಕ್ಕಾಗಿಯ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.